ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ವರ್ಷಾ ವ್ಲಾಗ್. ಇವತ್ತು ನಾನು ಎಲ್ಲಿ ಹೋಗಿದೆ ಅಂತ ಅಫ್ಕೋರ್ಸ್ ನಿಮಗೆ ಸ್ಪೆಷಲ್ ಇಂಟ್ರೋ ಕೊಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಯು ಆಲ್ರೆಡಿ ಗಾಟ್ ಟು ನೋ. ಸೊ ಆಕ್ಚುಲಿ ನಾವು ಇಟ್ಸ್ ಅ ವೆರಿ ಕ್ವಿಕ್ ಆ್ಯಂಡ್ ಒನ್ ಡೇ ಟ್ರಿಪ್. ನಾವು ಮೈಸೂರಿಗೆ ಹೋಗಿ ಬಂದಿದ್ದು, ಮೇನ್ಲಿ ಚಾಮುಂಡಿ ಬೆಟ್ಟಕ್ಕೆ ನಾವು ಹೋಗಿದ್ದು. ದೇವಸ್ಥಾನದಲ್ಲಿ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಕ್ರೌಡ್. ಹಾಗೆ ಇನ್ನು ನಾವು ವರ್ಲ್ಡ್ ಆಫ್ ಮೈಸೂರು ಪಾರ್ಕ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮೈಸೂರು ಪಾರ್ಕ್ ನೋಡಿದ್ವಿ ಫಾರ್ ದ ಫಸ್ಟ್ ಟೈಮ್. ಆ್ಯಂಡ್ ಮೈಸೂರಿನ ಫೇಮಸ್ ಹೋಟೆಲ್ಗೆ ಕೂಡ ಹೋಗಿದ್ವಿ. ಸೊ ಬನ್ನಿ, ಲೆಟ್ಸ್ ಸ್ಪೆಂಡ್ ಅ ಡೇ ಇನ್ ಮೈಸೂರ್. ಲೆಟ್ಸ್ ಗೆಟ್ ದ ವಿಡಿಯೋ started. ಸೊ ಗೈಸ್, ಜಸ್ಟ್ ನಾವು ಬಿಡಲ್ಲ ಬಾ, ನೀನ್ ಇಲ್ದಿರ ಆಗುತ್ತಾ? ಇದು ಹೊಸ ಟೈಟ್ಲು, ಮಾಮೂಲಿ ಟೈಟ್ಲು. ನಾನೇ ಬಿಡಲ್ಲ, ದೀಕ್ಷಾ ಇಲ್ದಿರ ಫ್ರೇಮ್ ಕಂಪ್ಲೀಟ್ ಆಗುತ್ತಾ? ನಾನಿನ್ನ ಬಿಡಲಾರೆ. ನಮ್ಮಪ್ಪ ಏನೇನೋ ಡೈಲಾಗು ಮಾಡಿಫೈ ಮಾಡ್ಕೊತಾ ಇದ್ದಾರೆ ನಮ್ಮಪ್ಪ ಡೈಲಾಗ್. ಸೊ ಈಗಷ್ಟೇ ನಾವು ಬೆಟ್ಟಕ್ಕೆ ಬಂದ್ವಿ, ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮಳೆ ಸ್ಟಾರ್ಟ್ ಆಗ್ತಾ ಇದೆ, ಹನಿ ಬೀಳ್ತಾನೆ ಇದೆ ಅವಾಗಲಿಂದ. ಸೂಪರ್ ಆಗಿದೆ ವೆದರ್. ವೆದರ್ ಇಸ್ ರಿಯಲಿ ವೆರಿ ಗುಡ್, ತುಂಬಾ ಚೆನ್ನಾಗಿದೆ. ಸೊ ಟೈಮ್ ಇವಾಗ 12:30 12:40 ಆಗಿದೆ. ಸೊ ದ ವೆದರ್ ಇಸ್ ಸೂಪರ್. ನೋಡಿ, ಫುಲ್ ಕ್ಲೌಡಿ ಇದೆ. ಇವಾಗ ಹೋಗೋಣ ಬನ್ನಿ. ಐ ಅಪ್ಡೇಟ್ ಯು ಗೈಸ್ ಲೇಟರ್. ಬೈ. ಮೈಸೂರಿಗೆ ಹೋಗೋದು ನಮಗೇನು ಹೊಸದಲ್ಲ. ಲೈಕ್ ಅನ್ಕೊಂಡಾಗ ಪಟ್ಟ ಅಂತ ಹಿಂದಿನ ದಿನ ಅನ್ಕೊಂಡಿರ್ತೀವಿ, ದ ನೆಕ್ಸ್ಟ್ ಡೇ ಓನ್ಲಿ ವಿ ಜಸ್ಟ್ ಗೋ ಅಷ್ಟೇ. ಸೊ ಮೇನ್ ಪ್ಲಾನ್ ಆ್ಯಕ್ಚುಲಿ ನಮ್ಗೆ ಇವತ್ತು ಇದ್ದಿದ್ದೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತ. ಹಾಗೆ ಇನ್ ಕೇಸ್ ಟೈಮ್ ಇದ್ರೆ ಲೆಟ್ಸ್ ಜಸ್ಟ್ ರೋಮ್ ಅರೌಂಡ್ ಮೈಸೂರು ಅಂತ. ಮಳೆ ಸ್ಟಾರ್ಟ್ ಆಯಿತು. ಸೊ ಗೈಸ್, ದರ್ಶನ ಟಿಕೆಟ್ಸ್ ಎಲ್ಲ ಫುಲ್ ಕಂಪ್ಲೀಟಾಗಿ ಚೇಂಜ್ ಆಗೋಗಿದೆ. ಆವಾಗ 30 ರೂಪೀಸ್ ದರ್ಶನ, 100 ರೂಪೀಸ್ ಟಿಕೆಟ್ ಇತ್ತು. ಬಟ್ ಇಟ್ಸ್ ಕಂಪ್ಲೀಟ್ಲಿ ಚೇಂಜ್ ನಾವು. ಇವಾಗ ಬಂದು 50 ರೂಪೀಸ್, 200 ರೂಪೀಸ್ ಇದೆ. ಅದು ಬಿಟ್ಟರೆ ಇನ್ನು 1000 ರೂಪೀಸ್ ಇದೆ. ತಾಯಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ದರ್ಶನ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಗೈಸ್, ರಶ್ ನೀವು ಇಲ್ಲಿ ನೋಡ್ಬೋದು. ಇಟ್ಸ್ ನಾಟ್ ಅ ವೀಕೆಂಡ್ ಆರ್ ಫ್ರೈಡೇ ಅಂತ ಏನೂ ಇಲ್ಲ, ವೀಕ್ ಡೇ, ನಾರ್ಮಲ್ ವೀಕ್ ಡೇ. ಎಷ್ಟು ರಶ್ ಇದೆ ನೋಡಿ. ನಾನು ನಿಜವಾಗ್ಲೂ ಇಷ್ಟು ರಶ್ ಕ್ರೌಡ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು. ಅಷ್ಟು ರಶ್ ಇತ್ತು. ಐ ಮೀನ್ ಸೀರಿಯಸ್ಲಿ, ಇಟ್ಸ್ ಅ ವೀಕ್ ಡೇ. ಏನೋ ವೀಕೆಂಡು ಆರ್ ಫ್ರೈಡೇ ಆ ಥರ ಆಗಿದ್ರೆ ಓಕೆ, ರಶ್ ಇರುತ್ತೆ, ಸ್ಪೆಷಲ್ ವಾರ ಅಮ್ಮನಿಗೆ ಅಂತ ಅಂದ್ಕೊಳ್ಬೋದು. ಬಟ್ ಅಷ್ಟು ಕ್ರೌಡ್ ಇತ್ತು. ಇಟ್ಸ್ ಅ ನಾರ್ಮಲ್ ವೀಕ್ ಡೇ ಆಗಿದ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾವು ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಹೋಗಿದ್ದು, ಜನರು ಅಷ್ಟೊಂದು ಇದ್ದರು. ಸೊ ಇವಾಗ ವೀಕ್ ಡೇ ವೀಕೆಂಡ್ಸ್ಗೆ ಯಾವುದು ಡಿಫ್ರೆನ್ಸೇ ಇಲ್ಲ ಅನ್ನೋ ಥರ ಆಗೋಗಿದೆ. ಐ ಮೀನ್ ಲೈಕ್ ದ ಸೇಮ್ ಅಮೌಂಟ್ ಆಫ್ ಕ್ರೌಡು, ರಶ್ ಅಷ್ಟೇ ಇರುತ್ತೆ. ಇನ್ನು ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಸೊ ಇಲ್ಲಿ ನಾ ಹೊರಗಡೆ ಬಂದು ಲಾಡು ಇರುತ್ತೆ. ಐ ಗೆಸ್ 30 or 50 ರೂಪೀಸ್. ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ನಿಮಗೆ. ಸೊ 2 ಲಾಡುಗೆ. ಸೊ ಇಲ್ಲಿ ದೀಕ್ಷಾ ತಿನ್ನೆ ಚೆನ್ನಾಗಿದೆ ಅಂತ ಹೇಳ್ತಿದ್ದೆ, ಇಲ್ಲಿ ನೋಡಿ. ಆ್ಯಂಡ್ ದೇವಸ್ಥಾನ ಐ ಗೆಸ್ 2 ಗಂಟೆಗೆ ಕ್ಲೋಸ್ ಆಗುತ್ತೆ. ಅಂದರೆ ಬ್ರೇಕ್ ಇರುತ್ತೆ, ಲೈಕ್ 2 to 3, ಅಗೇನ್ ಏನೋ 5 to 6 or 6 to 7 ಯಾವುದೋ ಒಂದು ಟೈಮಿಂಗ್ಗೆ ಮತ್ತೆ ಬ್ರೇಕ್ ಇರುತ್ತೆ. ಈ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ. ಸೊ ಈ ಪರ್ಟಿಕ್ಯುಲರ್ ಒನ್, ದಿಸ್ ಇಸ್ ಸೋ ಬ್ಯೂಟಿಫುಲ್ ಅಲ್ವಾ? ಎಷ್ಟು ಚೆನ್ನಾಗಿದೆ. ಕಲರೇ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಲೈಕ್ ಬ್ರೈಟ್ ಆಗಿದೆ ಕಲರ್. ನಂಗೆ ಸಖತ್ ಇಷ್ಟ ಆಗೋಯ್ತು, ತುಂಬಾ ಚೆನ್ನಾಗಿದೆ. ಯಾರೋ ಎಪಿಕ್ ಡೈಲಾಗ್ ಹೇಳಿದ್ರು ಗೈಸ್, ಅಂದರೆ ಏನೋ ತೊಗೊಳ್ತಿದ್ರು ಅನ್ಸುತ್ತೆ ಅಂಗಡಿಯಲ್ಲಿ. ಹಿ ವಾಸ್ ಲೈಕ್, ಅಣ್ಣ ಮೈಸೂರಲ್ಲಿ ನಿಂತ್ಕೊಂಡ್ರೆ ಮಂಡ್ಯ ಕಾಣಿಸ್ಬೇಕು ಅಂತ ಕನ್ನಡ ತಗೊಳ್ಳೋಣ ಅಂತ. ಇಂಥ ಕನ್ನಡಕನ ಎಲ್ಲಿಂದ ಸೃಷ್ಟಿ ಮಾಡ್ತಾರೆ? ಸಖತ್ ಡೈಲಾಗ್. ನಾನು ಅದಕ್ಕೆ ಅವಾಗಲೇ ನಾಕಿದ್ದು. ಕ್ರೇಜಿ ಪೀಪಲ್ ಆರ್ ಕ್ರೇಜಿ. ಅಲರ್ಟ್ ಹೇಳು. ಅಲ್ಲಿ ನಾಯಿ ಇದೆ ಮುಂದೆ, ನಾಯಿ ಕಂಡ್ರೆ ಆಗಲ್ಲ. ಇನ್ನು ಎಲ್ಲೋ ಇದೆ, ಎಲ್ಲಿದೆ ಇಲ್ಲೇ. ಸೊ ಗೈಸ್, ನಾವು ಬಂದ್ವಿ ವರ್ಲ್ಡ್ ಆಫ್ ಮೈಸೂರು ಪಾರ್ಕ್ಗೆ. ಇಲ್ಲೇ ಮೈಸೂರು ಪಾರ್ಕ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಂದರೆ ಆ ಮಷಿನ್ ಕಟ್ಟಲ್ಲಿ ನೀಟಾಗಿ ಕಟ್ ಮಾಡ್ತಾರೆ. ಇಟ್ ಇಸ್ ಸೋ ಸ್ಯಾಟಿಸ್ಫೈಯಿಂಗ್. ಆ್ಯಂಡ್ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಕ್ಲಿಪ್ಪಿಂಗ್ಸ್ ನೋಡ್ಬೋದು ಗೈಸ್. ಇದೆ ನೋಡಿ ಮೈಸೂರು ಪಾಕ್ ಮ್ಯಾನುಫ್ಯಾಕ್ಚರಿಂಗ್.
ನಾನು ಇವತ್ತೇ ನೋಡ್ತಿರೋದು ಆ್ಯಕ್ಚುಲಿ ಬಲ್ಕಲ್ಲಿ ಫ್ರೆಶ್ ಮೈಸೂರು ಪಾಕ್ ಅದಾವೆ. ಫ್ರೆಶ್ ಮೈಸೂರು ಪಾಕ್ ನೋಡಿ, ತುಪ್ಪ ಹಂಗೆ ತೇಲ್ತಿದೆ. ಎಲ್ಲ ಐ ಗೆಸ್ ಕೂಲ್ ಮಾಡೋದಕ್ಕೆ ಇಡ್ತಿದಾರ ಏನೋ. ಅಬ್ಬಾ, ಜಸ್ಟ್ ಲುಕ್ ಅಟ್ ಇಟ್. ತುಪ್ಪ ಹಂಗೆ ಎದ್ದು ಬರ್ತಿದೆ. ಸೊ ಗೈಸ್, ಇದೇ ನೋಡಿ ಕಟಿಂಗ್ ಮೆಷಿನ್. ನೀಟಾಗಿ ಇಲ್ಲಿ ಪ್ರಾಪರಾಗಿ ಪ್ಲೇಸ್ ಮಾಡ್ತಿದ್ದಾರೆ ಮೈಸೂರು ಪಾಕ್ನ. ನೆಕ್ಸ್ಟ್ ಇವಾಗ ನೀಟಾಗಿ ಅಲ್ಲಿ ಮಷೀನಲ್ಲಿ ಕಟ್ ಆಗುತ್ತೆ ಪೀಸಸ್ ಆಗಿ. ಸೊ ನೋಡಿ ಇವಾಗ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಎಷ್ಟು ಕ್ಲೀನಾಗಿ ಅಲ್ಲಿ ಪ್ಲೇಸ್ ಮಾಡಿದ್ಮೇಲೆ ಸೊ ನೋಡೋದಕ್ಕೆ ಚೆನ್ನಾಗಿರುತ್ತಲ್ಲ ಈ ಥರ. ನನಗೆ ಆ್ಯಕ್ಚುಲಿ ಇಷ್ಟ ಆಗುತ್ತೆ ದಿಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರಲಿ, ಡೈರಿ ಆಗಿರಲಿ, ಡೈರಿ ಪ್ರಾಡಕ್ಟ್ಸ್ ಎಲ್ಲ, ಈ ಪನ್ನೀರ್ ಇದೆಲ್ಲ ಈ ಥರ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ನನಗೆ ನೋಡೋದಕ್ಕೆ ಇಷ್ಟ ಆಗುತ್ತೆ. ಬಲ್ಕ್ ಮ್ಯಾನುಫ್ಯಾಕ್ಚರ್ ಆಗುತ್ತಲ್ಲ ಈ ಥರ. ಸೊ ಐಡ್ ಲೈಕ್ ಟು ಸಿ. ಮೈಸೂರು ಪಾಕಲ್ಲೇ 2 ಟೈಪಲ್ಲಿ ಬರುತ್ತೆ ಅಲ್ವಾ. ಒಂದು ಬಂದು ತರ್ತರಿ ಇರುತ್ತೆ, ಹಾಗೆ ಇನ್ನೊಂದು ಬಂದು ಜಸ್ಟ್ ಸಾಫ್ಟ್ ಆ್ಯಂಡ್ ಪ್ಲೇನ್ ಆಗಿರುತ್ತಲ್ಲ ಅದು. ಸೊ ಇಲ್ಲಿ ತರ್ತರಿದು ಇವಾಗ ನೀವಿಲ್ಲಿ ನೋಡ್ತಿರೋದಲ್ಲ, ನೋಡ್ತಿದ್ದೀರಲ್ಲ. ಸೊ ಅದನ್ನೇ ಟೇಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ತೊಗೊಂಡಿದ್ದೀವಿ ಇಲ್ಲಿ. ಸೊ ಐ ವಾಸ್ ಜಸ್ಟ್ ಸ್ವಲ್ಪ ಟೇಸ್ಟಿಗೆ ತೊಗೊಂಡು ತಿಂತಾ ಇದೆ. ನನಗೆ ಜಾಸ್ತಿ ಇಷ್ಟ ಆಗೋದು ಬಂದು ಈ ಸಾಫ್ಟ್ ಆ್ಯಂಡ್ ಪ್ಲೇನ್ ಆಗಿರುತ್ತಲ್ಲ, ಎಸ್ಪೆಷಲಿ ವೆಂಕಟೇಶ್ವರ ಮೈಸೂರು ಪಾಕ್. ನಿಮಗೆ ಗೊತ್ತಿದ್ರೆ ಐ ಗೆಸ್ ಗೊತ್ತಿರುತ್ತೆ ಅನಿಸುತ್ತೆ ಬೆಂಗಳೂರಲ್ಲಿ. ಸೊ ಅಲ್ಲಿ ನನಗೆ ಪರ್ಟಿಕ್ಯುಲರ್ ಆಗಿ ಮೈಸೂರು ಪಾಕ್ ತುಂಬಾ ಇಷ್ಟ ಆಗುತ್ತೆ. ಮೈಸೂರಿಗೆ ಬಂದು ಮೈಸೂರು ಪಾಕ್ ಶಾಪಿಂಗು, ಸ್ವೀಟ್ ಶಾಪಿಂಗು. ಆಲ್ಮೋಸ್ಟ್ ಇನ್ನು ಲಂಚ್ ಟೈಮ್ ಆಗೋಗಿತ್ತು, ಸಖತ್ ಹೊಟ್ಟೆ ಹಶ್ವಾಗೋಗಿತ್ತು. ಸೊ ಅಲ್ಲಿಂದ ಸೀದಾ ನಾವು ಹೋಗಿದ್ದು ಮೈಸೂರಿನ ಫೇಮಸ್ ಹೋಟೆಲ್, ದ್ಯಾಟ್ ಈಸ್ ಹೋಟೆಲ್. ಫೈನಲಿ ಟೈಮ್ ಇವಾಗ ಆಲ್ಮೋಸ್ಟ್ 4:30 ಆಗೋಗಿದೆ. 5 ಗಂಟೆ ಅಷ್ಟು ಆಗ್ತಿದೆ ಮಾತ್ರ, ಸಖತ್ ಜೋರಾಗಿ. ಇಲ್ಲಿ ನೋಡಿದ್ರೆ ಏನು ರಶ್ ಇವತ್ತು. ಸೊ ಫೈನಲಿ ಬಿರಿಯಾನಿ ಅಲ್ಲ, ಪಲಾವ್. ಫೈನಲಿ ನಮ್ಮ ಲಂಚ್ ಇಲ್ಲಿ ಬಂತು. ಸೊ ಮಟನ್ ಪಲಾವ್ ನಾವು ತೊಗೊಂಡಿದ್ದು. ಮಟನ್ ಪಲಾವ್ ತುಂಬಾ ಸಫಿಷಿಯೆಂಟ್ ಆಗಿರುತ್ತೆ ರೈಸ್ ಕ್ವಾಂಟಿಟಿಗೆ ಬರೋದಾದರೆ. ಆಲ್ಸೋ ಪೀಸಸ್ ಕೂಡ ಅಷ್ಟೇ, 4 ಪೀಸಸ್, 4 ಪೀಸ್ಗಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಕ್ವಾಂಟಿಟಿ ವೈಸ್ ಅಂತೂ ಏನೋ ಮಾತಾಡೋಂಗೆ ಇಲ್ಲ. ಸೊ ಮಟನ್ ಪೀಸಸ್ ಕೂಡ ನೀವು ಇಲ್ಲಿ ನೋಡ್ಬೋದು, ಸಾಫ್ಟ್ ಆ್ಯಂಡ್ ಟೆಂಡರ್ ಆಗಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊ ಯು ಕ್ಯಾನ್ ಸಿ ಹಿಯರ್. ಹಾಗೆ ಇಲ್ಲಿ ಚಿಕನ್ ಪಲಾವ್ ಕೂಡ ಸಿಗುತ್ತೆ, ಬಟ್ ನನಗೆ ಚಿಕನ್ ಪಲಾವ್ ಪರ್ಸ್ನಲಿ ಅಷ್ಟೊಂದೇನು ಇಷ್ಟ ಆಗಲ್ಲ. ಮಟನ್ ಪಲಾವ್ ಸ್ವಲ್ಪ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಸೊ ಸೈಡ್ಸಲ್ಲಿ ಇಲ್ಲಿ ಈ ಒಂದು ಗ್ರೇವಿ ಕೊಡ್ತಾರೆ. ಹಾಗೆ ಇನ್ನೊಂದು ಬಂದು ಮೊಸರು ಬಜ್ಜಿ ಆರ್ ರೈತ, ಹೇಗಾದರೂ ಕರಿಬೋದು. ಸೊ ಇದು ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಗೈಸ್. ಈ ಥರ ಒಂದು ಮೊಸರು ಬಜ್ಜಿ ನಾನು ಇಲ್ಲೇ ಫಸ್ಟ್ ಟೈಮ್ ನೋಡಿದ್ದೆ. ಅಂದರೆ ಹನುಮಂತ ಹೋಟೆಲ್ ಫಸ್ಟ್ ಟೈಮ್ ಬರ್ತಿದ್ದೀನಿ ಅಂತ ಹೇಳಿದಿಲ್ಲ. ಅಂದರೆ ಆನಿಯನ್ಸ್, ಟೊಮೆಟೊ, ಹಾಗೆ ಇನ್ನೊಂದು ಏನೋ ಪೇಸ್ಟ್ ಥರ ಹಾಕ್ತಾರೆ ಅನಿಸುತ್ತೆ. ಸೊ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ನಮ್ಮ ಬೆಂಗಳೂರಲ್ಲಿ ಇಲ್ಲಿ ನಾರ್ಮಲ್ ರೈತ ಇರುತ್ತಲ್ಲ, ಆ ಥರ ಇರಲ್ಲ. ಸೊ ಡಿಫ್ರೆಂಟಾಗಿ ಇರುತ್ತೆ ಇದು ಕಂಪ್ಲೀಟಾಗಿ. ಸೊ ಇನ್ನು ಊಟ ಮಾಡಿ ನಾವು ವಿ ಟುಕ್ ದಿಸ್ ಸ್ವೀಟ್ ಐಸ್ ಕ್ರೀಮ್ ಫ್ರೂಟ್ ಸಲಾಡ್ ಅಂತಲೇ ಹೇಳ್ಬೋದು, ಬಿಕಾಸ್ ಎಲ್ಲನೂ ಮಿಕ್ಸ್ ಆಗಿರುತ್ತೆ. ಸ್ವೀಟಲ್ಲಿ ಬಂದು ಜಾಮೂನ್ ಹಾಕ್ತಾರೆ, ಹಾಗೆ ಕ್ಯಾರೆಟ್ ಹಲ್ವಾ, ಹಾಗೆ ಸಮ್ 2 or 3 ಸ್ಕೂಪ್ಸ್ ಆಫ್ ಐಸ್ ಕ್ರೀಮ್ ಹಾಕ್ತಾರೆ. ಫ್ರೂಟ್ಸ್ ಆ್ಯಂಡ್ ಸಮ್ ನಟ್ಸ್ ಇರುತ್ತೆ, ಚೆನ್ನಾಗಿರುತ್ತೆ. ಲೈಕ್ ಊಟ ಮಾಡಿ ಇದು ನಾವು ಕಂಪಲ್ಸರಿ ತೊಗೊಳ್ತೀವಿ. ಹೊರಗಡೆನೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹನುಮಂತು ಹೋಟೆಲ್ ಇದು. ಒಂದ್ಸರಿ ನಾವು ಬಂದಿದ್ವಿ, ಒರಿಜಿನಲ್ ಅಂತ. ಎಷ್ಟು ಕನ್ಫ್ಯೂಸ್ ಆಗಿದೆ ಅಂದರೆ 2 ಕಡೆ ಹೋಗಿದ್ವಿ. ನಮಗೆ ಸುತ್ತಿನೇ ನಮಗೆ ಟಯರ್ಡ್ ಆಗೋಗಿತ್ತು ಆವಾಗ. ಅಂದರೆ ಆಲ್ಮೋಸ್ಟ್ ಕೋವಿಡ್ಗಿಂತ ಬಿಫೋರಲ್ಲಿ ಬಂದಿದ್ದು. ಆವಾಗ ಹನುಮಂತು ಹೋಟೆಲ್ ಸಖತ್ ಹೈಪ್ ಇತ್ತು. ಅಂದರೆ ಒರಿಜಿನಲ್ಲೇ ತಿಂದ್ರೇ ಆ ಟೇಸ್ಟ್ ಇದೆ ಅಂತ, ಬಿಕಾಸ್ ಬ್ರಾಂಚಸ್ ಇದೆ 4, ಇನ್ನು 3 ಅಂತ. ಸೊ ಆವಾಗ ಬಂದಿದ್ವಿ ಹನುಮಂತು ಹೋಟೆಲ್ಗೆ, ಆವಾಗ ಫಸ್ಟ್ ತಿಂದಿದ್ದು. ಆ್ಯಂಡ್ 2 ಆ ಕಡೆ, ಇನ್ನೊಂದು ಎಲ್ಲಿದೆ ಅಂತ ಗೊತ್ತಿಲ್ಲ. 3 ಬ್ರಾಂಚ್ ಇದು, ಇನ್ನೊಂದು ಬ್ರಾಂಚ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಮೈಸೂರಿಗೆ ಏನಾದ್ರು ಹೋಗಿದ್ರೆ ಅಥವಾ ಮೈಸೂರವ್ರು ಈ ವಿಡಿಯೋ ನೋಡ್ತಿದ್ರೆ ಇನ್ನು ಯಾವ ಹೋಟೆಲಲ್ಲಿ ಚೆನ್ನಾಗಿರುತ್ತೆ
ನೀವೇ ನಿಮ್ಮ ನೋಡಿ ಫೇವ್ರೆಟ್ ಬಿರಿಯಾನಿ ಯಾವುದು? ಹೋಟೆಲ್ ಪಲಾವ್ ಬಿರಿಯಾನಿ ಯಾವುದು ಅಂತ? ಫಸ್ಟ್ ಟೈಮ್ ಅಲ್ಲ ಬರ್ತಿರೋದು ಇದು, ತುಂಬ ಸರಿ ಫಸ್ಟ್ ಟೈಮ್ ಅಲ್ಲ ಬರ್ತಿರೋದು ಅಂದೆ. ಒಂದು RRR ಬಿರಿಯಾನಿ ಅದು ಕೂಡ ತಿಂದಿದ್ದೀವಿ, ಬಟ್ ಐ ಫೆಲ್ಟ್ ಇಟ್ಸ್ ಟೂ ಹೈಟ್ ಅಂತ ಅನ್ನಿಸ್ತು ಅಲ್ವಾ. RRR ಬಿರಿಯಾನಿ ಬಾಸುಮತಿ ರೈಸ್ ಅದು ಬಿರಿಯಾನಿ ಬರುತ್ತೆ. ಅದು ಬಿಟ್ಟರೆ ಇನ್ನೊಂದು ವೈಭವ್ ಹೋಟೆಲ್ಗೆ ಹೋಗಿದ್ದೀವಲ್ಲ, ಅಲ್ಲೂ ಕೂಡ ಐ ಡಿಂಟ್ ಫೀಲ್ ಇಟ್, ಅದೇನಂತ ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಅದೇನು ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ ನನಗೆ ವೈಭವ್ ಹೋಟೆಲ್. ಸೊ ಕಾಮೆಂಟಲ್ಲಿ ತಿಳಿಸಿ ನೋಡೋಣ, ಮೈಸೂರಲ್ಲಿ ಇನ್ನು ಯಾವ ಹೋಟೆಲ್ ಚೆನ್ನಾಗಿದೆ, ಎಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಮೈಸೂರಿಗೆ ಬಂದಾಗ ಡೆಫಿನೆಟ್ಲಿ ಇಲ್ಲಿ ಟ್ರೈ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಕಾಮೆಂಟಲ್ಲಿ ತಿಳಿಸಿ. ಟೈಮ್ ಇವತ್ತು ಸ್ವಲ್ಪ ಜಾಸ್ತಿ ಆಗೋಗುತ್ತೆ. ಟೈಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಗೈಸ್ ಇದಿಷ್ಟು ಆಗಿತ್ತು ಇವತ್ತಿನ ಮೈಸೂರು ಡೇ. ಇವಾಗ ಇನ್ನು ಹೊರಡೋದು ಬ್ಯಾಕ್ ಟು ನಮ್ಮ ಬೆಂಗಳೂರು. ಬೆಂಗಳೂರಿಗೆ ಹೋಗೋಕೆ ಇಷ್ಟ ಆಗ್ತಿಲ್ಲ, ಮೈಸೂರು ಬಿಟ್ಟು. ಅಲ್ಲಿ ನೋಡಿ ಇನ್ನೊಂದು ಐಸ್ ಕ್ರೀಮ್ ಬಂತು. ಇಲ್ಲಿ ಇನ್ನೊಂದು ಐಸ್ ಚಿಕ್ಕ ಮಕ್ಕಳಿಗೆ ಐಸ್ ತೋರ್ಸಿ. ಕ್ರೀಮ್. ಯಾವ ಹೋಟೆಲ್ ಚೆನ್ನಾಗಿರುತ್ತೆ ನಾನ್ ವೆಜ್ ಅಂತ ಕಾಮೆಂಟಲ್ಲಿ ಕೇಳೋದನ್ನ ಮರಿಬೇಡಿ. ಓಕೆ ದೆನ್ ಟಾಟಾ ಬಾಯ್. A little longer than a few minutes later. ವಿಡಿಯೋ ಎಂಡ್ ಮಾಡಿ ಮತ್ತೆ ವರ್ಷ ಮೈಸೂರು ಪ್ಯಾಲೇಸ್ಗೆ ಹೋಗಿದ್ದಾಳೆ ಅಂತ ಅಂದ್ಕೊಳ್ತಿರ್ಬೋದು. ಸೊ ನಾವು ಕೂಡ ಲಾಸ್ಟ್ ಮೂಮೆಂಟಲ್ಲಿ ಅಂದ್ಕೊಂಡು ಒಂದು ಸ್ವಲ್ಪ ತಿದ್ದು ಹೋಗೋಣ ಅಂತ ಬಂದ್ವಿ. ಬಟ್ ಇಲ್ಲಿ ನೋಡಿದರೆ ಇನ್ನೊಂದು ಟ್ವಿಸ್ಟ್, ನಮಗೆ ಆಲ್ರೆಡಿ ಪ್ಯಾಲೇಸ್ ಕ್ಲೋಸ್ ಆಗೋಗಿತ್ತು. ಸೊ ಮತ್ತೆ 7 o'clock ಏನೋ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಸೊ 6 o'clock ಇತ್ತು ಆ್ಯಕ್ಚುಲಿ, ಅದಕ್ಕೆ ನಾವು ಬಂದಿದ್ದು. ಬಟ್ ಇವಾಗ ಟೈಮಿಂಗ್ ಚೇಂಜ್ ಆಗಿದೆ ಟು 5:30. ಸೊ 5:30ಗೆ ಅದೆಲ್ಲ ಕ್ಲೋಸ್ ಆಗುತ್ತೆ. ಮತ್ತು ಎಂಟ್ರಿ ಟಿಕೆಟ್ ಇರುತ್ತೆ ಫಾರ್ 7 o'clock ಇರುತ್ತೆ. ಸೊ ಆ ಎಂಟ್ರಿ ಟಿಕೆಟ್ಗೆ ಪ್ರೈಸ್ ಬಂದು ನೀವು ಇಲ್ಲಿ ನೋಡ್ತಿರ್ಬೋದು, ಪೀಪಲ್ ಆರ್ ಸ್ಟ್ಯಾಂಡಿಂಗ್ ಇನ್ ದ ಕ್ಯೂ ಹಿಯರ್ ಆಲ್ರೆಡಿ. ಸೊ 7 o'clock ಆದಮೇಲೆ ಹೋಗೋದಾದರೆ ಎಂಟ್ರಿ ಫೀ 100 rupees ಇರುತ್ತೆ. ಸೊ ಒಳಗಡೆ ಪ್ಯಾಲೇಸ್ ಎಂಟ್ರಿ ಇರುತ್ತಲ್ಲ, ಸೊ ಅದಕ್ಕೆ ಬಂದು 150 ಚೇಂಜ್ ಆಗಿದೆ ಅಂತ ಹೇಳಿದ್ರು. ಇಟ್ ವಾಸ್ 100 rupees ಇನಿಷಿಯಲಿ ಆ್ಯಕ್ಚುಲಿ. ಆ್ಯಂಡ್ ಫಾರಿನರ್ಸ್ಗೆ ಬಂದು ಇಟ್ಸ್ 1000 rupees ಎಂಟ್ರಿ ಟಿಕೆಟ್. ಸೊ ಇನ್ನು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ವೆದರ್ ನೋಡಿ ಗೈಸ್, ಕ್ಲೌಡ್ಸ್ ಎಷ್ಟು ಚೆನ್ನಾಗಿದೆಯಲ್ಲ, ಎಷ್ಟು ಪ್ಲೆಸೆಂಟ್ ಆಗಿತ್ತು, ವೆದರ್ ಚೆನ್ನಾಗಿತ್ತು. ಹಾಗೆ ಮೈಸೂರಲ್ಲಿ ಇನ್ನೊಂದು ಸ್ಪೆಷಲ್ ಅಂದರೆ ಈ ಟಾಂಗ ಅಲ್ವಾ, ಚೆನ್ನಾಗಿರುತ್ತೆ ಫಾರ್ ಅ ರೈಡ್. ಸೊ ಗೈಸ್, ಮತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.